ಏಳನೇ ಬ್ಯಾಚಿಗೆ ರನ್ನಿಂಗ್ ಮಾಡಲಿಕ್ಕೆ ಅಭ್ಯರ್ಥಿಗಳು ತಯಾರಾಗ್ತಾಯಿದ್ದಾರೆ. ಗಮನಿಸ್ಬೋದು ನೀವೀಗ 5ನೇ ದಿನದ 7ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ ನೋಡ್ರಿ. ಟೈಮು ಸ್ಟಾರ್ಟ್ ಆಯಿತು. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಓಡ್ತಾಯಿದ್ದಾರೆ ವೇಗವಾಗಿ. ಇಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ CE ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ತಾಲೂಕುಗಳು ಹೆಚ್ಚು ಇರೋದರಿಂದ ಇಲ್ಲಿ ಸಂಖ್ಯೆನೂ ಜಾಸ್ತಿ ಆಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯವರು ಸಹಿತ ಅವರು ಪಾಸಾಗಿದ್ದಾರೆ. ಅದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೊಪ್ಪಳ ಜಿಲ್ಲೆಯಿಂದ 384 ಜನ ಅಭ್ಯರ್ಥಿಗಳು. ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯಿಂದ 191 ಅಭ್ಯರ್ಥಿಗಳು. ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯಿಂದ 144 ಅಭ್ಯರ್ಥಿಗಳು. ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯಿಂದ 136 ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. CE ಪರೀಕ್ಷೆಯನ್ನು ಪಾಸ್ ಮಾಡಿ ನೆಕ್ಸ್ಟ್ ಫಿಸಿಕಲ್ ಪರೀಕ್ಷೆಗಾಗಿ ಈಗ ಭಾಗವಹಿಸಿದ್ದಾರೆ. ಗಮನಿಸ್ಬೋದು. ಈ ಬ್ಯಾಚಿನಲ್ಲಿ ಇವತ್ತು ಸಹಿತ ಒಟ್ಟು 8 ಬ್ಯಾಚ್ಗಳನ್ನು ಮಾಡಿದ್ದಾರೆ. 8 ಬ್ಯಾಚ್ಗಳನ್ನು ಮಾಡಿ ಬಿಡ್ತಾಯಿದ್ದಾರೆ. ಫಸ್ಟ್ನೇ ಬ್ಯಾಚಿ ವಿಡಿಯೋ ಸರಿಯಾಗಿ ಬಂದಿಲ್ಲ, ಪೂರ ಕತ್ಲದ. ಬೆಳಗ್ಗೆ 5 ಗಂಟೆಗೆ ರನ್ನಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ ವಿಡಿಯೋ ಕ್ಲಿಯರಾಗಿ ಬಂದಿಲ್ಲ. ಆದ್ದರಿಂದ ಫಸ್ಟ್ನೇ ಬ್ಯಾಚ್ ವಿಡಿಯೋನ ನಾವು ಬಿಟ್ಟಿಲ್ಲ. 2ನೇ ಬ್ಯಾಚಿಂದ 8ನೇ ಬ್ಯಾಚ್ವರೆಗೆ ಎಲ್ಲ ವಿಡಿಯೋಗಳನ್ನ ಇವತ್ತು ಬಿಡ್ತೀವಿ. ನೋಡಿರಿ, ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ಇವಾಗ ಓಡ್ತಾ ಇದ್ದಾರೆ. ಇವರು ಓಡೋ ಸ್ಟೈಲ್ ನೋಡಿದರೆ ಭಾಳಷ್ಟು ಜನ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಫಸ್ಟ್ ರೌಂಡ್ ನೋಡಿದರೆ ಸುಮಾರು ಒಂದು 40-50 ಜನ ಇದರಲ್ಲಿ ಪಾಸ್ ಆಗ್ಬೋದೇನೋ ಅನ್ನಿಸ್ತಾ ಇದೆ. ನೋಡೋಣ ಲಾಸ್ಟ್ ತನಕ. ಫಸ್ಟ್ ಗ್ರೂಪ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಅವರ ವೇಗವನ್ನು ನೋಡಿದರೆ ಗೊತ್ತಾಗ್ತಾ ಇದೆ. ಗಮನಿಸ್ಬೋದು. ಫಸ್ಟ್ ಗ್ರೂಪ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗಬಹುದು ಅಂತ ಅನ್ನಿಸ್ತಾ ಇದೆ. ನೋಡೋಣ, ಲಾಸ್ಟ್ ಕಾದು ನೋಡೋಣ ಯಾರು ಯಾವ ಕಡೆ ಹೆಚ್ಚಾಗ್ತಾರೆ. ಫಸ್ಟ್ ಗ್ರೂಪ್ ಎಷ್ಟು ಆಗ್ಬೋದು, ಸೆಕೆಂಡ್ ಗ್ರೂಪ್ ಎಷ್ಟು ಆಗ್ಬೋದು ನಾವು ನೋಡ್ಬೋದು. ಇಲ್ಲಿ ವಿಡಿಯೋ ಕ್ಲಿಯರ್ ಆಗಿದೆ, HD ಅದ, ನೋಡ್ಬೋದು ನೀವು ಇಲ್ಲಿ. ಅಭ್ಯರ್ಥಿಗಳು ಗಮನಿಸ್ಬೋದು. ನಿಮ್ಮ ಸ್ನೇಹಿತರನ್ನು ಸಹಿತ ನೀವು ಗುರುತಿಸ್ಬೋದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ರನ್ನಿಂಗನ್ನು ಪಾಸ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ರ್ಯಾಲಿಯಲ್ಲಿ ಬದಲಾವಣೆ ಅಂದರೆ ಹೈ ಜಂಪ್ ಮಾಡಿದ್ದಾರೆ. ರನ್ನಿಂಗು ಪ್ಲಪ್ಸು, ಲಾಂಗ್ ಜಂಪ, ಜಿಗ್ಜಾಗ್ ನಡಿಗೆ, ಹೈ ಜಂಪ. ಹೊಸದಂದ್ರೆ ಹೈ ಜಂಪ್ ಬದಲಾವಣೆ ಮಾಡಿದ್ದಾರೆ. ಫಿಸಿಕಲ್ದಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಅಲ್ಲೇನು ಫೇಲ್ ಮಾಡ್ತಾಯಿಲ್ಲ, ಎಲ್ಲರಿಗೂ ಪಾಸ್ ಮಾಡ್ತಾಯಿದ್ದಾರೆ. ಆದರೆ ನೆಕ್ಸ್ಟ್ ಆರ್ಮಿ ರ್ಯಾಲಿಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳು ನೀವು ಹೈ ಜಂಪನ್ನು ಸಹಿತ ಪ್ರಾಕ್ಟೀಸ್, 4 ಫುಟ್ ಹೈ ಜಂಪನ್ನು ಸಹಿತ ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ನೋಡ್ಬೋದು ಇಲ್ಲಿ ಅಭ್ಯರ್ಥಿಗಳು 2ನೇ ರೌಂಡನ್ನು ಅತಿ ವೇಗವಾಗಿ ಓಡ್ತಾ ಇದ್ದಾರೆ. ಇದು 5ನೇ ದಿನದ 7ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೋಡ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರೂ ಅತಿ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಹೆಚ್ಚಾಗಿ ಕೊಪ್ಪಳದ ಆರ್ಮಿ ರ್ಯಾಲಿಯಲ್ಲಿ ಬರಿಗಾಲಿನಿಂದ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಉತ್ತರ ಕರ್ನಾಟಕದ ಅಭ್ಯರ್ಥಿಗಳು ಹೆಚ್ಚಾಗಿ ಬರಿಗಾಲಿನಿಂದನೇ ಪ್ರಾಕ್ಟೀಸ್ ಮಾಡ್ತಾರೆ. ಬರಿಗಾಲಿನಿಂದ ಓಡೋದ್ರಿಂದ ರನ್ನಿಂಗ್ ಸ್ಪೀಡ್ ಆಗ್ತದೆ. ಆಮೇಲೆ ಕಾಲು ಗಟ್ಟಿ, ಕಂಟಿನ್ಯೂ ಶೂಸ್ ಮತ್ತು ಚಪ್ಪಲಿ ಹಾಕಿಕೊಂಡು ಅಡ್ಡಾಡೋದ್ರಿಂದ ಕಾಲು ಮಿದು ಇರ್ತಾವೆ. ಯಾರು ಬರಿಗಾಲಿನಿಂದ ಹೆಚ್ಚಿಗೆ ನಡೀತಾ ಇರ್ತಾರೆ, ಆಮೇಲೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಅವರು ಕಾಲು ಗಟ್ಟಿರ್ತಾರೆ. ಅಂಥ ಅಭ್ಯರ್ಥಿಗಳು ಆರಾಮ್ ಫ್ರೀಯಾಗಿ ಓಡ್ಬೋದು. ಬರಿಗಾಲಿನಿಂದ ಸ್ಪೀಡ್ ಆಗ್ತದೆ, ರನ್ನಿಂಗ್ ಇಲ್ಲ ಅಂತಲ್ಲ. ಶೂಸ್ಗಿಂತ ಬರಿಗಾಲು ಪ್ರಾಕ್ಟೀಸ್ ಇದ್ದಂಥ ಪ್ರಾಕ್ಟೀಸ್ ಇಲ್ಲದಂಥ ಅಭ್ಯರ್ಥಿ ರನ್ನಿಂಗ್ ಮಾಡೋಕ್ಕಂದ್ರೆ ಕಾಲಿಗೆ ಅಂದರೆ ಪಾದಕ್ಕೆ ಹರಳುಗಳ ಚುಚ್ಚಲಿಕ್ಕೆ ಪ್ರಾರಂಭ ಮಾಡ್ತಾವೆ, ಓಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಪ್ರಾಕ್ಟೀಸ್ ಹೆಂಗಿರ್ತದೆ ಆ ರೀತಿ. ಶೂಸ್ ಹಾಕ್ಕೊಂಡು ಪ್ರಾಕ್ಟೀಸ್ ಇತ್ತು, ಶೂಸ್ ಹಾಕ್ಕೊಂಡು ಓಡ್ರಿ. ಬರಿಗಾಲಿನಿಂದ ಓಡೋರಿದ್ರೆ ಬರಿಗಾಲಿನಿಂದ ಓಡ್ರಿ. ನೋಡಿರಿ, ಆರ್ಮಿಯವರು ಕೈ ಮಾಡ್ತಾಯಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ. ಓಡಿ ಅಂತ ಕೈ ಮಾಡ್ತಾಯಿದ್ದಾರೆ ಆರ್ಮಿಯವರು. 3ನೇ ರೌಂಡ್ ಓಡ್ತಾ ಇದ್ದಾರೆ. ಪೊಲೀಸ್ನವರು ಸಹಿತ ಒಳ್ಳೆಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಯಾವುದೇ ರೀತಿ ತೊಂದರೆ ಇಲ್ಲ. ಅದೇ ರೀತಿಯಾಗಿ ಇಲ್ಲಿಯ ಜಿಲ್ಲಾ ಆಡಳಿತ ಸಹಿತ ಜಿಲ್ಲಾಧಿಕಾರಿಯವರು ಸಹಿತ ಒಳ್ಳೆಯ ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಪ್ರತಿನಿತ್ಯ ಅವರಿಗೆ ಬೇಕಾಗುವ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಗಮನಿಸ್ಬೋದು. 3ನೇ ರೌಂಡ್ ಓಡ್ತಾ ಇದ್ದಾರೆ. 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಓಡ್ತಾ ಇದ್ದಾರೆ. ಟೈಮ ನಾವು ನೋಡಿದರೆ ಫಸ್ಟ್ ಗ್ರೂಪ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಈ ಬ್ಯಾಚ್ನಲ್ಲಿ ಆಯ್ಕೆ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಟೈಮ್ ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲಿ 3ನೇ ರೌಂಡು ಮುಗಿಸಿ 4ನೇ ರೌಂಡ್ ಓಡ್ತಾ ಇದ್ದಾರೆ. 3ನೇ ರೌಂಡ್ ಎಷ್ಟು ಟೈಮ್ದಾಗ ಅವ್ರು ಮುಗಿಸ್ಯಾರ ನೋಡಿದರೆ ನಮ್ಗೆ ಗೊತ್ತಾಗ್ತದೆ ಇವರು ಫಸ್ಟ್ ಗ್ರೂಪ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅಂತೇಳಿ. ಅದೇ ರೀತಿಯಾಗಿ ಸೆಕೆಂಡ್ ಗ್ರೂಪ್ನಲ್ಲಿ ಸಹಿತ ಆಗ್ತಾರೆ. ಅವ್ರು ಫಸ್ಟ್ ಗ್ರೂಪ್ನಲ್ಲಿ ಹೆಚ್ಚಿನ ಸಂಖ್ಯೆ ಆಗುವಂಥ ಲಕ್ಷಣಗಳೆಲ್ಲ ಕಾಣ್ತಾ ಇದ್ದಾವೆ. ನೋಡ್ಬೋದು. ಎಲ್ಲ ಅಭ್ಯರ್ಥಿಗಳು ವೇಗವಾಗಿ ಓಡ್ತಾ ಇದ್ದಾರೆ. ಲಾಸ್ಟ್ ರೌಂಡ್ ದೊಡ್ಡ ಹೆಜ್ಜೆಗಳು ನಡೀಬೇಕು. ಕೈ ಸ್ವಿಂಗ್ ಮಾಡ್ತಾ ಓಡಬೇಕು. ಕೈ ಸ್ವಿಂಗ್ ಮಾಡ್ತಾ ಓಡ್ತಾ ಇದ್ರೆ ನೋಡಿರಿ, ಎಲ್ಲರೂ ಗಮನಿಸ್ಬೋದು. ಮುಂದೆ ಇಬ್ಬರು ಜೋಡಿಯಾಗಿ ಓಡ್ತಾ ಇದ್ದಾರೆ. ಸ್ವಲ್ಪ ಆ ಕಡೆ ಅವ್ರು ನೋಡ್ರಿ, ನಾ ಹೆಚ್ಚು ಓಡ್ತಾ ಇದ್ದಾರೆ. ಅವ್ರ ಹೆಜ್ಜೆಗಳನ್ನ ಯಾವ ರೀತಿ ಇಡ್ತಿದ್ದಾರೆ ನೋಡಿರಿ. ಲಾಸ್ಟ್ ರೌಂಡ್ ಫಿನಿಶಿಂಗ್ ಯಾವ ರೀತಿ ಓಡ್ತಾ ಇದ್ದಾರೆ ನೋಡ್ಬೋದು. 3ನೇ ಅಭ್ಯರ್ಥಿನೂ ಸಹಿತ ಅಷ್ಟೇ ವೇಗವಾಗಿ ಓಡ್ತಾ ಇದ್ದಾನೆ.
ಮುಂದಿನ ಇಬ್ಬರು ಅಭ್ಯರ್ಥಿಗಳು ಸಹಿತ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಲಾಸ್ಟ್ ಫಿನಿಶಿಂಗ್ ಇದು. ಫಿನಿಶಿಂಗ್ ನೋಡಬೇಕು. ಫಸ್ಟ್ ಗ್ರೂಪ್ ಎಷ್ಟು ಜನ ಆಯ್ಕೆ ಆಗ್ತಾರೆ, ಸೆಕೆಂಡ್ ಗ್ರೂಪ್ ಎಷ್ಟು ಜನ ಆಯ್ಕೆ ಆಗ್ತಾರೆ ನಾವು ಗಮನಿಸ್ಬೋದು. ವಿಡಿಯೋ ಕ್ಲಿಯರ್ ಆಗಿದೆ ಅಭ್ಯರ್ಥಿಗಳೇ. ನಿಮ್ಮ ಸ್ನೇಹಿತರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ಕೊಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನ ಗಮನಿಸ್ತಾರೆ. ನೋಡ್ಬೋದು ಮುಂದೆ ಇದ್ದಂಥ ಅಭ್ಯರ್ಥಿ ಎಷ್ಟು ಜನ ಫಸ್ಟ್ ಗ್ರೂಪ್ ಆಗ್ತಾರೆ ನೋಡ್ಬೋದು, ನಾವು ಇಲ್ಲಿ ಗಮನಿಸ್ಬೋದು. ಅತಿ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಅಭ್ಯರ್ಥಿಗಳು. ಭಾಳ ಖುಷಿ ಆಗ್ತಾಯಿದೆ ನೋಡಿರಿ. ಟೈಮ್ ನೋಡ್ಬೋದು ನೀವು, ಎಷ್ಟು ಜನ ಒಳಗಡೆ ಹೊಂಟಾರೆ ನೋಡಿರಿ. ಫಸ್ಟ್ ಗ್ರೂಪ್ ಎಷ್ಟು ಜನ ಒಳಗಡೆ ಹೊಂಟಾರೆ ನೋಡ್ಬೋದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಫಸ್ಟ್ ಗ್ರೂಪನ್ನು ದಲ್ಲಿ ಆಯ್ಕೆಯಾಗಿದ್ದಾರೆ ನೋಡ್ಬೋದು. ಈಗ ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಗಿದೆ ಗಮನಿಸ್ಬೋದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫಸ್ಟ್ ಗ್ರೂಪ್ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಸೆಕೆಂಡ್ ಗ್ರೂಪ್ನಲ್ಲಿ ಅಷ್ಟೇ ಸಂಖ್ಯೆ ಆಗ್ತಾಯಿದ್ದಾರೆ ಗಮನಿಸ್ಬೋದು. ನೀವು ಇಲ್ಲಿ ನೋಡ್ಬೋದು. ಆರ್ಮಿಯವರು ಕ್ಲೋಸ್ ಮಾಡಿದರು ಗಮನಿಸ್ಬೋದು. ಇಲ್ಲಿ ಗಮನಿಸ್ಬೋದು. ಒಬ್ಬ ಅಭ್ಯರ್ಥಿ ನೋಡಿರಿ. ಗ್ರೌಂಡ್ ಮೈದಾನ ಎಷ್ಟು ಚೆನ್ನಾಗಿದೆ. ಇಲ್ಲಿ ನಡುಮಧ್ಯೆ ಓಡಿದವರು ಇಲ್ಲಿ ಕೂತವರು 2 ರೌಂಡು 3 ರೌಂಡು ಅಥವಾ ಹಿಂದುಳಿದವ್ರನ್ನ ಕುಣಿಸಿರ್ತಾರೆ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾಯಿದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.